ಶೋಭೆಯಿಂದ ಗುರುವಂದನಾ ಕಾರ್ಯಕ್ರಮ. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಸೇಡಂ ವತಿಯಿಂದ ಶಿಕ್ಷಕರ ದಿನಾಚರಣೆ ಹಾಗೂ ಗುಂಡಪ್ಪ ಪೂಜಾರಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಪತ್ರಿಕಾ ಮಾಧ್ಯಮ ಸಂಚಾಲಕರ ಹುಟ್ಟುಹಬ್ಬದ ಪ್ರಯುಕ್ತ ಸರ್ಕಾರಿ ಪ್ರೌಢಶಾಲೆ ರಂಜೋಳ ಆವರಣದಲ್ಲಿ 12 ಜನ ಶಿಕ್ಷಕರಿಗೆ ವಿಶೇಷವಾಗಿ ಸನ್ಮಾನ ಮಾಡಿ ಗುರುವಂದನಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ನಾರಾಯಣ ರೆಡ್ಡಿ ಶೇರಿಕಾರ್, ಮಾಜಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ರಂಜೋಳ, ಶ್ರೀಮತಿ ಜಗದೇವಿ ಪಾಟೀಲ್ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳು, ಡಾಕ್ಟರ್ ರಾಮಚಂದ್ರ ಗುತ್ತೇದಾರ್ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಈ ಸಂದರ್ಭದಲ್ಲಿ ಮಾತನಾಡಿದರು. ಇನ್ನು ಹುಟ್ಟುಹಬ್ಬಗಳು ಕೇವಲ ಡಾಂಬಿಕವಾಗಿ ಕೇಕ್ ಕಟ್ ಮಾಡುವ ಮೂಲಕ ಆಚರಣೆ ಮಾಡಿಕೊಳ್ಳುವುದು ನಮ್ಮ ಸಂಸ್ಕೃತಿ ಅಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಜ್ಯೋತಿ ಬೆಳಗಿಸ್ತಾರೆ, ಆದರೆ ನಮ್ಮ ಹುಟ್ಟುಹಬ್ಬಗಳಿಗೆ ದೀಪವನ್ನು ಆರಿಸಿ ಆಚರಿಸ್ತೇವೆ. ಇದು ಸರಿಯಲ್ಲ. ಭಾರತ ಜಗತ್ತಿಗೆ ಒಳ್ಳೆಯ ಸಂಸ್ಕೃತಿಯನ್ನು ಕಲಿಸಿದ ನಾಡು. ಅದರಿಂದ ನಮ್ಮ ಹುಟ್ಟುಹಬ್ಬಗಳನ್ನು ಶಾಲೆಗಳಿಗೆ ಕಾಣಿಕೆಯನ್ನು ನೀಡುವ ಮೂಲಕ ಮತ್ತು ದುರ್ಬಲರಿಗೆ ಸಹಾಯ ಸಹಕಾರ ಮಾಡುವ ಮೂಲಕ ಆಚರಣೆ ಮಾಡಿಕೊಂಡ್ರೆ ಆ ಹುಟ್ಟುಹಬ್ಬಕ್ಕೆ ಒಂದು ಅರ್ಥ ಇರುತ್ತದೆ ಅಂತ ಹೇಳಿದರು. ಸಂದರ್ಭದಲ್ಲಿ ಚಂದ್ರಶೇಖರ ಪೂಜಾರಿ, ನಾಮವಾರ್, ಶ್ರೀನಿವಾಸ ರೆಡ್ಡಿ ಮದನ್, ರವಿಸಿಂಗ್ ಇಮ್ಡಾಪುರ್, ಚಂದ್ರಶೇಖರ್ ಮಡಿವಾಳ್, ಭಗವಂತ ಮತ್ತು ಶಾಲೆಯ ಕೇಂದ್ರ ಬಿಂದುಗಳಾದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ವೃಂದದವರು ಹಾಗೂ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಶರಣಯ್ಯ ಮಠಪತಿ. ನಿನಗೆ ನೋವಾದಾಗ ಬಳಸುವ ಶಬ್ದ ಅಮ್ಮ ಅಂತ ಹೊರತು ಆಯ್ ಅಂತಲ್ಲ. ಹೌದಾ? ನಿನಗೆ ಮುಳ್ಳು ಚುಚ್ಚಿದಾಗ, ಟೀಚರ್ ಹೊಡೆದಾಗ, ಮಾಸ್ಟರ್ ಹೊಡೆದಾಗ ಯಾರಾದ್ರೂ ಅಂದಿರಾ? ಅಮಾಂತರನ ಕನ್ನಡದ ಭಾಷೆ, ಮೃಗಾಂತರದ ಭಾಷೆಯನ್ನ ಬಳಸ್ತೀರಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ಗುರುವಿನ ಗುಣಗಾನ 7 ಆಕಾಶದಷ್ಟು ಆಳೆಯನ್ನು ತೆಗೆದುಕೊಂಡು 7 ಸಮುದ್ರದಷ್ಟು ಇಂಕನ್ನ ತೆಗೆದುಕೊಂಡು ಬರೆದರೂ ಸಹ ಗುರುವಿನ ಗುಣಗಾನ ಸಾಕಾಗಿಲ್ಲ. ಅಂತ ಗುರುಗಳನ್ನ ನಾವು ಪಡ್ಕೊಂಡಿದ್ದೀವಿ. ನೀವು ಅರ್ಥ ಮಾಡ್ಕೋಬೇಕು. ಕಡಿಗೀಲಿಲ್ಲದ ಬಂಡಿ ಒಡೆಗಡಿಯದೆ ಬಿಡದೆ ಕಡಿಗೀಲು ಬಂಡಿಗಾದಾರ ಕಡೆದರ್ಪವನ್ನೇ ಏರಿದ ಒಡಲೆಂಬ ಬಂಡಿಗೆ ಮುರುಡ ಶರಣರ ನುಡಿ ಕನ್ನಡವೇ ಕಡಿಗೀಲು ಕಾಣ ರಾಮನಾಥ. ಶರಣರ ನುಡಿ ಕನ್ನಡವೇ ಕಡಿಗೀಲು ಕಾಣ ರಾಮನಾಥ. ಕಡಿಗೀಲೆಂಬ ಬಂಡಿ ಆದ್ರೆ ಬಹಳ ತುಂಬಾ ದೂರ ಆಗ್ತದೆ, ಅದಕ್ಕೊಂದು ಅರ್ಥನೇ ಇರುವುದಿಲ್ಲ. ನಾವು ಮತ್ತೆ ಅನೇಕ ಸಪ್ತಾಹದಲ್ಲಿ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಹಂಗಾಗಿ ಇದೊಂದು ವಿಶೇಷತೆ ಏನು ಅಂತಂದ್ರೆ, ತಾವೆಲ್ಲರೂ ಹುಟ್ಟಹಬ್ಬ ಆಚರಣೆ ಮಾಡ್ತೀವಿ, ತಮ್ಗೆಲ್ಲ ಗೊತ್ತಿದೆ. ಆ ಹುಟ್ಟಹಬ್ಬ ಹೆಂಗ ಆಚರಣೆ ಮಾಡ್ಕೋತಾ ಇದ್ರಿ ತಾವೆಲ್ಲರೂ ಅಂದ್ರೆ, ಕೇಕ್ ಕಟ್ ಮಾಡುವುದರ ಮುಖಾಂತರ, ಒಬ್ಬರು ಮಾರಿಗೆ ಒಬ್ರು ಕೇಕ್ ಹಚ್ಕೋದ್ರ ಮುಖಾಂತರ,